ಅಹಿಂದ ರಾಮಯ್ಯನ ಉತ್ತರಾಧಿಕಾರಿ ಆಗಲ್ವಾ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಅಹಿಂದ ಸಂಘಟನೆಯಿಂದ ದೂರ ಸರಿದ್ರ ಬೆಳಗಾವಿ ಸಾಹುಕಾರ್. ಅಹಿಂದ ಸಂಘಟನೆಯಿಂದ ದೂರ ಸರಿದ್ರ ಬೆಳಗಾವಿ ಸಾಹುಕಾರ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಕ್ಯಾಂಪ್ನಿಂದ ದೂರವಾದ್ರ ಸತೀಶ್ ಜಾರಕಿಹೊಳಿ. ಅಹಿಂದ ಸಂಬಂಧ ಸ್ಫೋಟಕ ಹೇಳಿಕೆ ನೀಡಿದ ಬೆಳಗಾವಿ ಸಾಹುಕಾರ. ಅಹಿಂದ ಸಂಘಟನೆಯನ್ನ ನಾವು ನಡೆಸಬೇಕು ಅಂತ ಏನಿಲ್ಲ ಅಂತ ಹೇಳಿದ್ದಾರೆ. ಯಾರು ಬೇಕಾದ್ರೂ ಕೂಡ ಅಹಿಂದ ಸಂಘಟನೆಯನ್ನ ಮುನ್ನಡೆಸಬಹುದು. ನಾನು ಹೋಗಿ ಲೀಡರ್ ಎನ್ನೋದಕ್ಕೆ ಆಗೋದಿಲ್ಲ. ಈಗಾಗಲೇ ಸಂಘಟನೆ ಇದೆ. ಅವಶ್ಯಕತೆ ಬಿದ್ದಾಗ ನಾವು ಬೆಂಬಲ ಕೊಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು. ಜಮೀರ್ ಕಡೆಗಣನೆ ವಿಚಾರಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಸ್ಲಿಮರಿಗೆ ಅನ್ಯಾಯವಾಗದಂತೆ ಪಕ್ಷ ನೋಡಿಕೊಳ್ಳಲಿದೆ ಅಂತ ಸಾಹುಕಾರ್ ಹೇಳಿರುವಂತದ್ದು ಮಾಧ್ಯಮದ ಮುಂದೆ. ಅಹಿಂದ ರಾಮಯ್ಯನ ಉತ್ತರಾಧಿಕಾರಿ ಆಗಲ್ವಾ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಆಗ್ತಾ ಇರುವಂತದ್ದು. ಅಹಿಂದ ಸಂಘಟನೆಯಿಂದ ದೂರ ಏನಾದ್ರೂ ಸರಿದ್ರ ಬೆಳಗಾವಿ ಸಾಹುಕಾರ್. ಸಿದ್ದರಾಮಯ್ಯ ಕ್ಯಾಂಪ್ನಿಂದ ದೂರವಾದ್ರ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ. ಅಹಿಂದ ಸಂಬಂಧ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಬೆಳಗಾವಿ ಸಾಹುಕಾರ್. ಅಹಿಂದ ಸಂಘಟನೆಯನ್ನ ನಾವೇ ನಡೆಸಬೇಕು ಅಂತ ಏನು ಇಲ್ವಲ್ಲ. ಯಾರು ಬೇಕಾದ್ರೂ ಕೂಡ ಅಹಿಂದ ಸಂಘಟನೆಯನ್ನ ಮುನ್ನಡೆಸಬಹುದು. ಜೊತೆಗೆ ನಾನು ಹೋಗಿ ಅಲ್ಲಿ ಲೀಡರ್ ಎನ್ನೋದಕ್ಕೆ ಆಗೋದಿಲ್ಲ. ಈಗ ಆಲ್ರೆಡಿ ಸಂಘಟನೆ ಇದೆ. ಅವಶ್ಯಕತೆ ಬಿದ್ದಾಗ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹಾಗೇನಿಲ್ಲ, ಹಾಗೆ ದೊಡ್ಡ ಕೆರೆ ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೋತಾರೆ. ಮುಸ್ಲಿಮರಿಗೆ ಅನ್ಯಾಯ ನೋಡ್ಕೋತಾರ ಪಕ್ಷ. ಅಹಿಂದ ಇದೇ ಇರ್ತದೆ, ಇಲ್ಲಿ ಹೋಗಲ್ಲ. ಅಹಿಂದ ಅಂತಿ ಅನ್ನೋ ಒಂದು ಸಂಘಟನೆ ಇದ್ದೇ ಇರ್ತದೆ, ಇಲ್ಲಿ ಹೋಗಲ್ಲ. ನಾವೇ ನಡೆಸ್ಬೇಕಂತೇನಿಲ್ಲ. ಅದು ಯಾರ ನಡೆಸಿರ್ತಾರ ಅದನ್ನ. ಇಲ್ಲ, ಸಮಾಜ ಒಪ್ಕೋಬೇಕಲ್ಲ. ಈಗ ನಾವು ಹೋಗಿ ಅಹಿಂದ ಲೀಡರ್ ಅಂತ ಹೇಳಕ್ ಆಗೋಲ್ಲ. ಸಮಾಜ ಸಂಘಟನೆ ಒಪ್ಪೋದಾಗ ಲೀಡರ್. ಹಾಗೇನಿಲ್ಲ, ಹಾಗೆ ದೊಡ್ಡ ಕೆರೆ ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೋತಾರೆ. ಮುಸ್ಲಿಮರಿಗೆ ಅನ್ಯಾಯ ನೋಡ್ಕೋತಾರ ಪಕ್ಷ. ಅಹಿಂದ ಇದೇ ಇರ್ತದೆ, ಇಲ್ಲಿ ಹೋಗಲ್ಲ. ಅಹಿಂದ ಅಂತಿ ಅನ್ನೋ ಒಂದು ಸಂಘಟನೆ ಇದ್ದೇ ಇರ್ತದೆ, ಇಲ್ಲಿ ಹೋಗಲ್ಲ. ನಾವೇ ನಡೆಸ್ಬೇಕಂತೇನಿಲ್ಲ. ಅದು ಯಾರ ನಡೆಸಿರ್ತಾರ ಅದನ್ನ. ಇಲ್ಲ, ಸಮಾಜ ಒಪ್ಕೋಬೇಕಲ್ಲ. ಈಗ ನಾವು ಹೋಗಿ ಅಹಿಂದ ಲೀಡರ್ ಅಂತ ಹೇಳಕ್ ಆಗೋಲ್ಲ. ಸಮಾಜ ಸಂಘಟನೆ ಒಪ್ಪೋದಾಗ ಲೀಡರ್. ಹಾಗೇನಿಲ್ಲ, ಹಾಗೆ ದೊಡ್ಡ ಕೆರೆ ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೋತಾರೆ.